ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವ 12 ಅಂಕಗಳ ಭಾಷಾಭ್ಯಾಸದ ಪದಗಳ ಅರ್ಥ, ಸಮಾನಾರ್ಥ, ನಾನಾರ್ಥ, ಗುಣವಾಚಕ ಮತ್ತು ತತ್ಸಮಗಳಿಗೆ ಸಂಬಂಧಿಸಿದಂತೆ ಈ ಮೊದಲೇ ಕೆಲವು ವಿಡಿಯೋಗಳನ್ನು ಹಾಕಿರುತ್ತೇನೆ. ಇವತ್ತು ವಿಭಕ್ತಿ ಪ್ರತ್ಯಯ, ಕಾಲಸೂಚಕಗಳು, ನಿಷೇಧಾರ್ಥಗಳು ಮತ್ತು ಕೆಲವು ನುಡಿಗಟ್ಟುಗಳ ಬಗ್ಗೆ ಈ ವಿಡಿಯೋದಲ್ಲಿ ಹಾಕಲಿದ್ದೇನೆ. ಅದಕ್ಕೂ ಮೊದಲು ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿದ್ಯಾರ್ಥಿಗಳೇ, ಈಗ ವಿಭಕ್ತಿ ಪ್ರತ್ಯಯಗಳು ಇದನ್ನು ನೋಡುವ. ನಾಮ ಪ್ರಕೃತಿಗಳ ಜೊತೆ ಸೇರಿ ಪದದ ಅರ್ಥವನ್ನು ಆಯಾಯ ಸಂದರ್ಭಗಳಿಗೆ ಅನುಗುಣವಾಗಿ ಬದಲಾವಣೆ ಮಾಡುವ ಪ್ರತ್ಯಯಗಳಿಗೆ ನಾಮ ವಿಭಕ್ತಿ ಪ್ರತ್ಯಯಗಳು ಎಂದು ಕರೆಯಲಾಗಿದೆ. ನಾಮ ವಿಭಕ್ತಿ ಪ್ರತ್ಯಯಗಳಲ್ಲಿ ಒಟ್ಟು 8 ವಿಧಗಳನ್ನು ಗುರುತಿಸಲಾಗಿದೆ. ಅವು ಯಾವುದು ಅಂತ ನೋಡಿಕೊಳ್ಳುವ. ಒಟ್ಟಿಗೆ 8 ಇದೆ. ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಸಂಬೋಧನಾ ವಿಭಕ್ತಿ. ಈ ಪ್ರಥಮ ವಿಭಕ್ತಿಗೆ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ನೋಡುವ. ಪ್ರಥಮ ವಿಭಕ್ತಿಗೆ ಉ ಅನ್ನುವಂಥದ್ದು ಪ್ರತ್ಯಯ. ಹಾಗೆ ಇಲ್ಲಿ ಹೊಸಗನ್ನಡ ಮತ್ತು ಹಳಗನ್ನಡ. ಹೊಸಗನ್ನಡದಲ್ಲಿ ಉ, ಹಳಗನ್ನಡದಲ್ಲಿ ಮ್. ಅದನ್ನು ಸರಿಯಾಗಿ ಗಮನಿಸಿಕೊಳ್ಬೇಕು. ಪ್ರಥಮ ವಿಭಕ್ತಿಯಲ್ಲಿ ಹೊಸಗನ್ನಡ ಉ, ಹಳಗನ್ನಡ ಮ್. ಈಗ ದ್ವಿತೀಯ ವಿಭಕ್ತಿ, ಅಲ್ಲಿ ಪ್ರತ್ಯಯ ಅನ್ನು, ಹಳಗನ್ನಡದಲ್ಲಿ ಅಂ. ಇಲ್ಲಿ ತೃತೀಯ ವಿಭಕ್ತಿ ನೋಡಿ, ತೃತೀಯ ಇಂದ, ಹಳಗನ್ನಡಕ್ಕೆ ಇಂ, ಇಂದಂ, ಇಂದೆ. ಚತುರ್ಥಿ ವಿಭಕ್ತಿಗೆ ಗೆ, ಇಗೆ, ಕೆ, ಅಕ್ಕೆ. ಚತುರ್ಥಿ ವಿಭಕ್ತಿ ನೋಡಿ, ಹೊಸಗನ್ನಡದಲ್ಲಿ ಗೆ, ಇಗೆ, ಕೆ, ಅಕ್ಕೆ. ಹಳಗನ್ನಡ ಗೆ, ಕೆ, ಕೆ. ಈಗ ಪಂಚಮಿ ವಿಭಕ್ತಿ ದೆಸೆಯಿಂದ, ಹಳಗನ್ನಡದಲ್ಲಿ ಆದರೆ ಅತ್ತಣಿಂ, ಅತ್ತಣಿಂದಂ. ಈಗ ಷಷ್ಠಿ ನೋಡಿ, ಷಷ್ಠಿ ವಿಭಕ್ತಿ, ವಿಭಕ್ತಿ ಪ್ರತ್ಯಯ ಅ, ಹಳಗನ್ನಡದಲ್ಲಿಯೂ ಕೂಡ ಅ. ಸಪ್ತಮಿ ವಿಭಕ್ತಿ ಅಲ್ಲಿ, ಇಲ್ಲಿ, ಹಳಗನ್ನಡದಲ್ಲಿ ಆದರೆ ಒಳ್, ಎ, ಒಳು. ಸಂಬೋಧನಾ ವಿಭಕ್ತಿ ಹೊಸಗನ್ನಡದಲ್ಲಿ ಆ, ಎ, ಇರ, ಈ, ಹಳಗನ್ನಡದಲ್ಲಿಯೂ ಕೂಡ ಅದೇ ಅಕ್ಷರಗಳು ಆ, ಎ, ಇರ, ಈ. ಈಗ ನಾವು ಇದನ್ನು ಸ್ವಲ್ಪ ಬಿಡಿಸಿ ನೋಡುವ. ಒಂದು ನಾಮಪದವನ್ನು ಹಿಡ್ಕೊಂಡು, ನಾಮಪದದಲ್ಲಿ ಈಗ ಕಾವೇರಿ ಅಂತ ಇದೆ, ಕಾವೇರಿ. ಈಗ ಪ್ರತ್ಯಯ ಅಲ್ಲಿ ಕಾವೇರಿಯು ಪ್ರತ್ಯಯ ಉ. ಕಾವೇರಿ, ಕಾವೇರಿ ಅನ್ನುವಂಥದ್ದು ನಾಮ ಪ್ರಕೃತಿ. ಕಾವೇರಿ ಕೂಡಿಸು ಉ, ಕಾವೇರಿಯು. ಅದು ವಿಭಕ್ತಿಗೆ ಬರುವಾಗ ಯಾವುದಾಗ್ತದೆ? ಪ್ರಥಮ ವಿಭಕ್ತಿ. ಈಗ ಜಲ ಕೂಡಿಸು ಅನ್ನು, ಜಲವನ್ನು, ಅದು ದ್ವಿತೀಯ ವಿಭಕ್ತಿ. ಜಾಣೆ ಕೂಡಿಸು ಇಂದ, ಜಾಣೆಯಿಂದ. ಇದು ಯಾವ ವಿಭಕ್ತಿ ಬರ್ತದೆ? ತೃತೀಯ. ಈಗ ಧೀರ ಕೂಡಿಸು ಗೆ, ಕೆ, ಧೀರನಿಗೆ. ಇದು ಚತುರ್ಥಿ ವಿಭಕ್ತಿ. ಹಾಗೆ ರೈತ ಕೂಡಿಸು ದೆಸೆಯಿಂದ, ರೈತರ ದೆಸೆಯಿಂದ. ಇದು ಪಂಚಮಿ ವಿಭಕ್ತಿ. ಹಾಗೆಯೇ ಆಕಾಶ ಕೂಡಿಸು ಅ, ಆಕಾಶದ, ಷಷ್ಠಿ ವಿಭಕ್ತಿ. ಇದು ಷಷ್ಠಿ ವಿಭಕ್ತಿ ಆಗ್ತದೆ. ಇನ್ನು ನೆಲ ಕುಡಿಸು ಅಲ್ಲಿ, ನೆಲದಲ್ಲಿ. ಇದು ಸಪ್ತಮಿ ವಿಭಕ್ತಿ. ಹಾಗೆ ಕರ್ನಾಟಕ ಕುಡಿಸು ಎ, ಕರ್ನಾಟಕವೇ, ಸಂಬೋಧನಾ ವಿಭಕ್ತಿ. ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿ ನೀವು. ಯಾವುದೆಲ್ಲ? ಪ್ರಥಮ ವಿಭಕ್ತಿ ಉ, ಹಳಗನ್ನಡದಲ್ಲಿ ಮ್. ದ್ವಿತೀಯ ವಿಭಕ್ತಿ ಅನ್ನು, ಅಂ. ತೃತೀಯ ವಿಭಕ್ತಿ ಇಂದ, ಇಂ, ಇಂದಂ, ಇಂದೆ. ಚತುರ್ಥಿ ವಿಭಕ್ತಿ ಗೆ, ಇಗೆ, ಕೆ, ಅಕ್ಕೆ. ಹಳಗನ್ನಡದಲ್ಲಿ ಆದರೆ ಗೆ, ಕೆ, ಕೆ. ಪಂಚಮಿ ವಿಭಕ್ತಿ ದೆಸೆಯಿಂದ, ಹಳಗನ್ನಡದಲ್ಲಿ ಅತ್ತಣಿಂ, ಅತ್ತಣಿಂದಂ. ಇನ್ನು ಷಷ್ಠಿ ಅ, ಅದು ಹಳಗನ್ನಡದಲ್ಲಿಯೂ ಕೂಡ ಅ. ಸಪ್ತಮಿ ವಿಭಕ್ತಿ ಅಲ್ಲಿ, ಇಲ್ಲಿ. ಹಾಗೆ ಅದೇ ಹಳಗನ್ನಡದಲ್ಲಿ ಆದರೆ ಒಳ್, ಎ, ಒಳು. ಸಂಬೋಧನಾ ವಿಭಕ್ತಿ ಆ, ಎ, ಇರ, ಈ. ಅದು ಹಳಗನ್ನಡದಲ್ಲಿಯೂ ಕೂಡ ಆ, ಎ, ಇರ, ಈ. ಹಾಗೆ ಹಳಗನ್ನಡದಲ್ಲಿ
ಇಲ್ಲಿ ಇನ್ನೊಂದನ್ನು ನೋಡುವ ನಾವು ಯಾವ ರೀತಿ ಪ್ರತ್ಯಯ ನಾಮಪದ ವಿಭಕ್ತಿ ಇನ್ನೊಮ್ಮೆ ನಾವು ಸರಿಯಾಗಿ ಗಮನಿಸಿಕೊಳ್ಳುವ. ಇಲ್ಲಿ ನಾಮಪದ ರಾಮಂ ಪ್ರತ್ಯಯ ಹಳಗನ್ನಡದ್ದು, ಅದೇ ಪ್ರಥಮ ವಿಭಕ್ತಿ. ಈಗ ರಾಮನಂ ಅಂ ಅನ್ನುವಂಥದ್ದು ಇದು ದ್ವಿತೀಯ ವಿಭಕ್ತಿ. ರಾಮನಿಂ ಇಂ ಅನ್ನುವಂಥದ್ದು ತೃತೀಯ ವಿಭಕ್ತಿ. ರಾಮನಿಗೆ ಗೆ ಕೆ ಗೆ ಇದೆ ಚತುರ್ಥಿ ವಿಭಕ್ತಿ. ಹಾಗೆ ಅತ್ತಣಿಂ ರಾಮನತ್ತಣಿಂ ಅಲ್ಲಿ ಪಂಚಮಿ ಇದೆ ನೋಡಿ, ರಾಮನ ದೆಸೆಯಿಂದ. ಇಲ್ಲಿ ಹಳಗನ್ನಡಕ್ಕಾದರೆ ರಾಮನತ್ತಣಿಂ ಇದು ಪಂಚಮಿ ವಿಭಕ್ತಿ. ಹಾಗೆ ರಾಮನ ಅದು ಷಷ್ಠಿ ವಿಭಕ್ತಿ. ಕೆಲವೊಂದು ಉದಾಹರಣೆಗಳನ್ನು ನಾವೀಗ ಗಮನಿಸೋಣ. ಈಗ ಪರೀಕ್ಷೆಯಲ್ಲಿ ಕೆಲವಂ ಅಂತ ಕೊಡ್ತಾರೆ. ಕೆಲವಂ ಕೆಲವನ್ನು ಅಂ ಇಲ್ಲಿ ಹಳಗನ್ನಡದಲ್ಲಿ ಅನ್ನುವಂಥದ್ದು ಬರ್ತದೆ. ಅದೇ ಹೊಸಗನ್ನಡ ಆದರೆ ಕೆಲವನ್ನು ಅನ್ನು ಅಂ ಅದು ದ್ವಿತೀಯ ವಿಭಕ್ತಿ. ಸುಜ್ಞಾನದಿಂ ಇಂ ಅನ್ನುವಂಥದ್ದಿದೆ ನೋಡಿ, ತೃತೀಯ ವಿಭಕ್ತಿ. ಇಲ್ಲಿ ಸುಜ್ಞಾನದಿಂದ ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿಗೆ ಹೋಗ್ತದೆ. ಹಾಗೆ ಧರೆಯೊಳ್ ಒಳ್ ಸಪ್ತಮಿ ವಿಭಕ್ತಿ. ಕೆಲವೊಮ್ಮೆ ಗದ್ಯದೊಳ್ ಅದರೊಳ್ ಅನ್ನುವಂಥದ್ದು, ಅದರಲ್ಲಿ ಗದ್ಯದಲ್ಲಿ, ಧರೆಯೊಳ್ ಧರೆಯಲ್ಲಿ ಇದು ಸಪ್ತಮಿ ವಿಭಕ್ತಿ. ಧರ್ಮಜನಿಗೆ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಆಗ್ತದೆ. ರಾವಣನೇ ಅಂತ ಏನಾದರೂ ಕೊಟ್ಟರೆ ಅದು ಸಂಬೋಧನಾ ಅಂದರೆ ಕರೆಯುವಂಥದ್ದು, ಸಂಬೋಧಿಸುವಂಥದ್ದು. ಈಗ ಲಾವಾರಸದಲ್ಲಿ ಅನ್ನುವಂಥದ್ದಿದೆ, ಅಲ್ಲಿ ಸಪ್ತಮಿ ವಿಭಕ್ತಿ ಆಗ್ತದೆ. ಗುರುವಿಗೆ ಗೆ ಚತುರ್ಥಿ ವಿಭಕ್ತಿ ಆಗ್ತದೆ. ಕುದುಪನನ್ನು ಕುದುಪ ಕುಡಿಸು ಅನ್ನು ಕುದುಪನನ್ನು ದ್ವಿತೀಯ ವಿಭಕ್ತಿ. ಹಾಗೆ ಮನೆಯಿಂದ ಇಂದ ಅನ್ನುವಂಥದ್ದು ತೃತೀಯ ವಿಭಕ್ತಿ. ಹಾಗೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿಯೂ ಕೂಡ ಕೆಲವೊಂದು ಇದೆ. ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಗಮನಿಸಿದಾಗ ನಿಮಗೆ ಗೊತ್ತಾಗ್ತದೆ. ಫಸ್ಟಿಗೆ ಮಾತ್ರ ಅದೇ ವಿಭಕ್ತಿ ಪ್ರತ್ಯಯಗಳನ್ನು ನೀವು ಕಲಿತ್ಕೊಂಡ್ರೆ ಆಯಿತು. ತುಂಬ ಸುಲಭ. 2 ಅಂಕಗಳ ಪ್ರಶ್ನೆಗಳು ಬಹಳ ಸುಲಭವಾಗಿ ನೀವು ನಿಮಗೆ ದೊರಕಿಸಿಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಈಗ ನಾವು ಕಾಲ ಸೂಚಕಗಳನ್ನು ಗಮನಿಸುವ. ಕಾಲ ಅಂದರೆ ನಿಮಗೆಲ್ಲ ಗೊತ್ತಿದೆ, ಕಾಲ ಅಂದರೆ ಸಮಯ. ಕ್ರಿಯಾಪದಗಳು ಕಾಲಭೇದಗಳನ್ನು ತಿಳಿಸ್ತವೆ. ಇವುಗಳಲ್ಲಿ ಒಟ್ಟಿಗೆ 3 ಬಗೆ ಇದೆ: ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ನಾನೀಗ ನಿಮಗೆ ಪರೀಕ್ಷೆಯಲ್ಲಿ ನಿಮಗೆ ಯಾವುದನ್ನು ಸುಲಭದಲ್ಲಿ ಇಟ್ಕೊಳ್ಬೇಕು, ಸುಲಭದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದನ್ನು ಮಾತ್ರ ನಾನೀಗ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಮತ್ತು ಉಳಿದದನ್ನೆಲ್ಲ ನಿಮಗೆ ನಿಮ್ಮ ತರಗತಿ ಉಪನ್ಯಾಸಕರು ಈಗಾಗಲೇ ಮಾಡಿದ್ದಿರ್ಬೋದು. ಪರೀಕ್ಷೆಯಲ್ಲಿ ನೀವು ಇಷ್ಟನ್ನೇ ಗಮನದಲ್ಲಿ ಇರಿಸಿಕೊಳ್ಳಿ. ಯಾವುದು ವರ್ತಮಾನ ಕಾಲ, ಹಾಗೆ ಭೂತಕಾಲ, ಭವಿಷ್ಯತ್ ಕಾಲ. ನಾವೀಗ ಭೂತಕಾಲದಿಂದ ಪ್ರಾರಂಭಿಸೋಣ. ಭೂತಕಾಲಕ್ಕೆ ನೀವು ದ ಅನ್ನುವಂಥದ್ದು ಯಾವುದು, ದ ಅನ್ನುವಂಥ ಒಂದು ಪ್ರತ್ಯಯವನ್ನು ತೆಗೆದುಕೊಳ್ಳೋಣ. ಇಲ್ಲಿ ಭೂತಕಾಲ ಅಂದರೆ ಏನು? ಭೂತಕಾಲ ಅಂದರೆ ಹಿಂದೆ ಆಗಿ ಹೋದ ಕ್ರಿಯೆಯನ್ನು ಸೂಚಿಸುವಂತಹ ಕಾಲಕ್ಕೆ ಭೂತಕಾಲ ಅಂತ ಹೇಳ್ತಾರೆ. ಈ ದ ಎಂಬ ಕಾಲ ಸೂಚಕ ಪ್ರತ್ಯಯ ಭೂತಕಾಲದಲ್ಲಿ ಯಾವುದೆಲ್ಲ ದ ಅನ್ನುವಂಥದ್ದು ಇರ್ತದೋ ಅದೆಲ್ಲ ಭೂತಕಾಲಕ್ಕೆ ಹೋಗ್ತದೆ. ಈಗ ಭೂತಕಾಲದ ಉದಾಹರಣೆಗಳನ್ನು ನೋಡೋಣ. ಅವನು ಹೋದನು ಅನ್ನುವಂಥದ್ದು ಇರ್ತದೆ. ದ ಅನ್ನುವಂಥದ್ದು ಇದೆ ನೋಡಿ, ಅದು ಯಾವುದ ಕಾಲ? ಭೂತಕಾಲ. ಅವಳು ಹೋದಳು ಅನ್ನುವಂಥದ್ದು ಯಾವುದು? ಭೂತಕಾಲ. ನೀನು ಹೋದೆ, ನಾನು ಹೋದೆನು, ಇವೆಲ್ಲವೂ ಯಾವುದು ಬರ್ತದೆ? ಇಲ್ಲಿ ಭೂತಕಾಲಕ್ಕೆ ಬರ್ತದೆ. ಇನ್ನು ಯಾವುದು? ವರ್ತಮಾನ ಕಾಲ. ವರ್ತಮಾನ ಕಾಲದಲ್ಲಿ ಇಲ್ಲಿಯೂ ಕೂಡ ನೀವು ಸುಲಭದಲ್ಲಿ ಉತ್ತ ಅನ್ನುವಂಥ ಪ್ರತ್ಯಯವನ್ನು ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ವರ್ತಮಾನಕ್ಕೆ ಉತ್ತ. ಇದರಲ್ಲಿ ಯಾವುದೆಲ್ಲ ಬರ್ತದೆ ನೋಡಿ. ಅವನು ಹೋಗುತ್ತಾನೆ, ಉತ್ತ ಅನ್ನುವಂಥದ್ದನ್ನು ನೀವು ಗಮನಿಸಿರ್ಬೋದು. ಹೋಗುತ್ತಾನೆ, ಹೋಗುತ್ತಾಳೆ, ಹೋಗುತ್ತದೆ, ಹೋಗುತ್ತೀಯೇ, ಇದೆಲ್ಲವೂ ಕೂಡ ಯಾವ ಕಾಲಕ್ಕೆ ಹೋಗ್ತದೆ? ವರ್ತಮಾನ ಕಾಲ. ಯಾವುದು? ಉತ್ತ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಇರುವಂಥದ್ದು. ನಿಮಗೆ ಪರೀಕ್ಷೆಯಲ್ಲಿ ಯಾವುದು ನಿಮಗೆ ಸುಲಭವಾಗಿ ಅಂಕ ಗಳಿಸಲು ಮಾತ್ರ ನಾನಿಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಯಾವುದನ್ನು ಕೂಡ ನಾನು ವಿವರಾತ್ಮಕವಾಗಿ ಹೇಳಿಕೊಡುವುದಿಲ್ಲ. ಯಾಕಂದರೆ ನಿಮಗೆ ಈಗಾಗಲೇ ನಿಮ್ಮ ಉಪನ್ಯಾಸಕರು ಮಾಡಿರ್ತಾರೆ. ಇನ್ನು ಈಗ ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲದಲ್ಲಿ ಕಾಲಸೂಚಕ ಪ್ರತ್ಯಯ ಯಾವುದು ಅಂತ ನೋಡಿ. ವ ಅಥವಾ ಉವ. ಭವಿಷ್ಯತ್ ಕಾಲ ಯಾವುದು? ಕಾಲಸೂಚಕ ಪ್ರತ್ಯಯ ವ ಅಥವಾ ಉವ. ಅವನು ಹೋಗುವನು,
ಅಂತ ಇದೆ ನೋಡಿ, ಅದು ಭವಿಷ್ಯತ್ ಕಾಲ. ಅವಳು ಹೋಗುವಳು ಭವಿಷ್ಯತ್ ಕಾಲ, ಅದು ಹೋಗುವುದು, ಇದೆಲ್ಲ ಭವಿಷ್ಯತ್ ಕಾಲ. ನಿಮಗೆ ಪರೀಕ್ಷೆಯಲ್ಲಿ ಹೇಗೆ ಕೊಡ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಹೋದವು ಅಂತ ಕೊಡ್ತಾರೆ. ಹೋದವು ಯಾವುದು? ಭೂತಕಾಲ. ಬರುವವು ಇದು ಭವಿಷ್ಯತ್ ಕಾಲ. ಕುಣಿಯುತ್ತಿತ್ತು ವರ್ತಮಾನ ಕಾಲ. ಓದಿದರು ಭೂತಕಾಲ, ಓಡಿದರು ಭೂತಕಾಲ. ಬರುತ್ತಿದ್ದರು ವರ್ತಮಾನ ಕಾಲ. ನಿಂತರು ಭೂತಕಾಲ. ಕರೆವರು ಭವಿಷ್ಯತ್ ಕಾಲ. ಈಗ ಸಾಧಾರಣವಾಗಿ ನಿಮಗೆ ಗೊತ್ತಾಯಿತು. ನಗುವರು ಅನ್ನುವಂಥದ್ದು ಭವಿಷ್ಯತ್ ಕಾಲ. ತಿಂದನು ಭೂತಕಾಲ. ಹೋದರು ಇದು ಭೂತಕಾಲ. ಹೀಗೆ ನಿಮ್ಮ ಯಾವುದು ಬಹಳ ಸುಲಭವಾಗಿಯೇ ಕೊಟ್ಟಿರ್ತಾರೆ. ನೀವು ಯಾವ ಕಾಲ ಅಂತ ಬರೆದ್ರಾಯಿತು. ಮೊದಲಿಗೆ ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ಯಾವುದು? ಭೂತಕಾಲ ಅನ್ನುವಂಥದ್ದು ದ ಕಾಲ ಸೂಚಕ ಪ್ರತ್ಯಯ. ವರ್ತಮಾನ ಕಾಲ ಉತ್ತ ಅನ್ನುವಂಥದ್ದು ಕಾಲ ಸೂಚಕ ಪ್ರತ್ಯಯ. ಹಾಗೆ ಭವಿಷ್ಯತ್ ಕಾಲ ವ ಅಥವಾ ಉವ ಇದು ಕಾಲಸೂಚಕ ಪ್ರತ್ಯಯ. ಇವುಗಳನ್ನು ನೀವು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು. ಈಗ ನಿಷೇಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೊಡ್ತಾರೆ. ಯಾವುದಾದ್ರೂ 3 ಕೊಡ್ತಾರೆ, ಅದರಲ್ಲಿ ನೀವು 2 ಬರೆಯುವಂಥದ್ದು. ನಿಷೇಧಾರ್ಥಕ ಅಂದರೆ ಏನು ಅನ್ನುವಂಥದ್ದನ್ನು ನೋಡುವ. ನಿಷೇಧ, ನಡೆಯಲಿಲ್ಲ, ಕ್ರಿಯೆ ನಡೆಯಲಿಲ್ಲ ಅನ್ನೋದಕ್ಕೆ. ಈ ನಿಷೇಧ ರೂಪದಲ್ಲಿ ಈಗಾಗಲೇ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ವಿವರಾತ್ಮಕವಾಗಿ ಕೊಟ್ಟಿದ್ದಾರೆ. ಹಾಗೆ ನಿಮ್ಮ ಲೆಕ್ಚರರ್ಸ್ ಕೂಡ ವಿವರಣಾತ್ಮಕವಾಗಿ ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ನಾಡಿದ್ದು ಬರುವಂತಹ ಪರೀಕ್ಷೆಯಲ್ಲಿ ಬಹಳ ಸುಲಭವಾಗಿ ಹೇಗೆ ಬರೆಯೋದು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತೇನೆ. ಯಾವುದು? ಕ್ರಿಯೆ ನಡೆಯಲಿಲ್ಲ ಅನ್ನೋದಕ್ಕೆ ನಿಷೇಧಾರ್ಥಕ ಕ್ರಿಯಾಪದ ಅಂತ ಹೇಳ್ತಾರೆ. ಈಗ ಹೆಚ್ಚಾಗಿ ಏನಾಗ್ತದೆ ಅಂದರೆ, ಕೆಲವೊಮ್ಮೆ ಒಂದೇ ರೀತಿಯಲ್ಲಿ ಒಂದು ಪದ ಬಳಕೆಯನ್ನು ಮಾಡಿಬಿಡ್ತಾರೆ. ಯಾವುದು? ಅವನು ಕುಣಿದನು ಅಂತ ಇರ್ತದೆ. ಈಗ ನಿಷೇಧಾರ್ಥ ಕುಣಿಯುವುದಿಲ್ಲ ಅಂತ. ಅವನು ಅನ್ನುವಂಥದ್ದು ಇಲ್ಲಿ ಯಾವುದು? ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅವರೆಲ್ಲ ಬರ್ತದೆ, ಅದರಲ್ಲಿ ಬರ್ತದೆ. ಆದರೆ ಈಗ ನಾನು ಸುಲಭದಲ್ಲಿ ಹೇಳಿಕೊಡುವಂಥದ್ದು ಕುಣಿಯುತ್ತಾನೆ, ಕುಣಿಯುವುದಿಲ್ಲ. ಕುಣಿಯುತ್ತಾಳೆ, ಅವಳು ಬರುತ್ತಾಳೆ, ಬಾರಳು. ಅದು ಬರುತ್ತದೆ, ಅದು ಬಾರದು. ಆತ ಬರುತ್ತಾನೆ, ಆತ ಬರುವುದಿಲ್ಲ ಅಥವಾ ಬಾರನು. ಹೀಗೆ ಇಲ್ಲಿ ನಾನು ಸುಲಭದಲ್ಲಿ ಹೇಗೆ ಅಂತ ಹೇಳಿಕೊಡ್ತೇನೆ ನೋಡಿ. ಈಗ ಯಾವುದು? ಹೋಗುವನು ಅಂತ ಇದೆ. ಈಗ ನೀವು ಏನು ಬರೀಬೇಕು? ಹೋಗನು. ಹೋಗನು ಅಂತ ನಿಮಗೆ ನೆನಪಿಗೆ ಬರದಿದ್ದರೆ ಹೋಗುವುದಿಲ್ಲ ಅಂತ ಬರೀರಿ, ಆವಾಗ ನಿಮಗೆ ಅಂಕಗಳು ಸಿಗ್ತವೆ. ಬರುವರು, ಬಾರರು. ನೋಡಿದಳು, ನೋಡಳು. ನೋಡುವರು, ನೋಡರು. ತರುವರು, ತಾರರು. ಹಾಡುವನು, ಹಾಡನು. ಆಡಿದರು, ಆಡಲಿಲ್ಲ. ಆಡಿತು, ಆಡಲಿಲ್ಲ. ತಿನ್ನುವಳು, ತಿನ್ನಳು. ತಿನ್ನುವನು, ತಿನ್ನನು. ತಿನ್ನುವುದು, ತಿನ್ನದು. ಹೀಗೆ ಹಾಡುವೆ, ಹಾಡೆನು. ನೋಡುವುದು, ನೋಡದು. ಕರೆಯಿತು, ಕರೆಯಲಿಲ್ಲ, ಕರೆಯದು ಅನ್ನುವಂಥದ್ದು ಕೂಡ ಆಗ್ತದೆ. ತಿನ್ನು, ತಿನ್ನದಿರು. ಹೋಗುವುದು, ಹೋಗದು. ನೋಡುವಳು, ನೋಡಳು. ತಿಂದಿತು, ತಿನ್ನದು. ಮಾಡುವೆ, ಮಾಡೆನು. ಹೋಗುವಳು, ಹೋಗಳು. ಹೀಗೆ ಅನೇಕ ನಿಷೇಧಾರ್ಥಗಳನ್ನು ಕೊಟ್ಟಿರ್ತಾರೆ. ಅವುಗಳನ್ನು ನೀವು ಕ್ರಿಯೆಯು ನಡೆಯಲಿಲ್ಲ ಅನ್ನುವ ರೀತಿಯಲ್ಲಿ ಬರೆದ್ರಾಯಿತು. ಯಾವುದು ಏನೂ ಗೊತ್ತಾಗದಿದ್ದರೆ ನಿಮಗೆ ನಾನು ಮೊದಲೇ ಹೇಳಿದೆ ಅಲ್ವಾ, ಹೋಗುವನು ಅಂತ ಇರ್ತದೆ. ಯಾವುದು ಪುಲ್ಲಿಂಗ ಬರಿಬೇಕಾ, ಸ್ತ್ರೀಲಿಂಗ ಬರಿಬೇಕಾ, ನಪುಂಸಕಲಿಂಗ ಬರಿಬೇಕಾ, ಇದು ನಿಮಗೆ ಒಂದು ವೇಳೆ ನೆನಪು ಹೋಯಿತು ಅಂತ ಇಟ್ಕೊಳ್ಳಿ. ಆವಾಗ ನೀವು ಏನು ಬರಿಬೇಕು? ಹೋಗುವುದಿಲ್ಲ, ಬರುವರು, ಬರುವುದಿಲ್ಲ, ತರುವರು, ತರುವುದಿಲ್ಲ, ತಿಂದಿತು, ತಿನ್ನಲಿಲ್ಲ. ಹೀಗೆ ಬರೆದರೂ ಕೂಡ ವಿದ್ಯಾರ್ಥಿಗಳೇ ನಿಮಗೆ ಅಂಕಗಳನ್ನು ಕೊಡುತ್ತಾರೆ. ವಿದ್ಯಾರ್ಥಿಗಳೇ, ಇನ್ನೂ ಕೂಡ ನಿಮ್ಮ ಭಾಷಾಭ್ಯಾಸಕ್ಕೆ ಸಂಬಂಧಿಸಿದ ಹಾಗೆ ಇನ್ನೂ ಕೆಲವು ಹೇಳಲಿಕ್ಕಿದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ವಿಡಿಯೋದಲ್ಲಿ ಹಾಕ್ತೇನೆ. ಅದನ್ನು ಕೂಡ ಗಮನಿಸ್ತಾ ಇರಿ. ನೀವು ಈ ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಎದುರಿಗೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.